ಇನ್ನು ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರುವಂತಹ ಅಮೃತ್ ದೇಸಾಯಿ ಅವರ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಮೃತ್ ದೇಸಾಯಿ ಅವರೇ, ಘಟನೆ ಹೇಗೆ ನಡೀತು ಅಂತ ತಮಗೇನಾದ್ರೂ ಗೊತ್ತಾಯ್ತಾ? ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಜೊತೆಗೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂತ? ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಧಾರವಾಡ ಕೊಡ್ತಾ ಇದ್ದೆ. ಅದ್ರೊಳಗೆ ನನಗೆ ಒಬ್ಬ ನಮ್ಮ ಕಾರ್ಯಕರ್ತ ಇವತ್ತು ಇದು ನಮ್ದು ಸೋಷಿಯಲ್ ಮೀಡಿಯಾ ಮೀಟಿಂಗ್ ಇದ್ದ ಕಾಲ್ ಮಾಡಿ ಹೊರಟಿದ್ದ. ಅವನು ಕಣ್ಣಿದ್ರೆ ಆಗಿದೆ ಅಂತ ಅವ್ನು ಫೋನ್ ಮಾಡಿದ. ಆಮೇಲೆ ಯಾವ ಬಿಲ್ಡಿಂಗ್ ಏನು ಅಂತ ಅವ್ರಿಗೂ ಮಾಹಿತಿ ಇದ್ದಿದ್ದಿಲ್ಲ. ಆಮೇಲೆ ಕೇಳಿದ್ರೆ ಇಲ್ಲ, ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತಲ್ಲ, ಆ ಬಿಲ್ಡಿಂಗ್ ಒಮ್ಮೆ ಕೊಲ್ಯಾಪ್ಸ್ ಆಯ್ತು, ಅದ್ರಾಗ ಒಂದು 100-150 ಜನ ಸಿಕ್ಕೊಂಡಿದ್ದಾರೆ ಅಂತ ಅಂದ್ಮೇಲೆ ನಮ್ಮ ಜನರಿಗೆಲ್ಲ ಅಲ್ಲಿ ಹೋಗಿ ಅಂತ ಮತ್ತೆ ಇಮಿಡಿಯೇಟ್ DHO DS ಆಮೇಲೆ ಡಿಸ್ಟ್ರಿಕ್ಟ್ ಸರ್ಜನ್ ಆಗಲಿ ಎಲ್ಲರಿಗೂ ಫೋನ್ ಮಾಡಿ ಇಮಿಡಿಯೇಟ್ ಆಕ್ಷನ್ ತಗೊಳಕ್ ಹೇಳಿದ್ದೇನೆ, ಏನಾಗಿದೆ ನೋಡಿ ಅಂತ ಹೇಳಿ. ತಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತಾ ಇದು? ತಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಬರುತ್ತಾ ಇದು ಬಿಲ್ಡಿಂಗು? ಹೇಳಿ, ತಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತಾ ಇದು ಬಿಲ್ಡಿಂಗು? ಹೌದು, ನಮ್ಮ ಕಾನ್ಸ್ಟಿಟ್ಯೂನ್ಸಿ. ನನ್ನ ಮನೆಯಿಂದ ಅದು 200 ಮೀಟರ್ ಇದೆ ಅದು. ಅಲ್ಲ, ಹಂಗಿದ್ರೆ ಅಮೃತ್ ದೇಸಾಯಿ ಅವರೇ, ನೀವೇ ಹೇಳ್ತಾ ಇದ್ರಿ ಹೊಸ ಕಟ್ಟಡ, ಅದು 2-3 ವರ್ಷದಿಂದ ಕಟ್ತಾ ಇದ್ರು, ಬಿದ್ದೋಗಿದೆ ಅಂತ ಕಾರ್ಯಕರ್ತರು ಮಾಹಿತಿ ಕೊಟ್ಟರು ಅಂತ. ಕಳಪೆ ಕಾಮಗಾರಿ ಅಂತ ಅನ್ಸೋದಿಲ್ವಾ? ಯಾಕಂದ್ರೆ 2-3 ವರ್ಷದ ಕಟ್ಟಡ ಏನು ಡೌಟ್ ಇಲ್ಲ, 100% ಕಳಪೆ ಕಾಮಗಾರಿ. ಮತ್ತೆ ಹೆಂಗೆ ಅಧಿಕಾರಿಗಳು ಪರವಾನಗಿ ಕೊಟ್ರಂತೆ? ಪರವಾನಗಿ ಈಗ CC ಆಗಿಲ್ಲ ಅದಕ್ಕೆ ಅನ್ಸುತ್ತೆ. ಅದು ಏನೋ ಯಾರು ರಾಜಕೀಯ ಪ್ರಭಾವ ಬಯಸ್ ಮಾಡಿದ್ರೆ ಗೊತ್ತಿಲ್ಲ. ಅದು ಏನೇ ಇದ್ರು ಅದು ಆಕ್ಷನ್ ಆಗ್ಲಿ, ಅದು ಸೀರಿಯಸ್ ಆಗಿ ಅದು ಇಶ್ಯೂ ತಗೋತೀವಿ ನಾವು. ಅಲ್ಲ, ಯಾಕಂದ್ರೆ ಅಮಾಯಕರ ಪ್ರಾಣ ಅಲ್ಲಿ, ಅಮಾಯಕರು ಎಷ್ಟು ಪರದಾಡ್ತಾ ಇದಾರೆ, ಗಾಯಗೊಂಡಿದ್ದಾರೆ, ಎಷ್ಟು ಜನ ನೋಡ್ತಾ ಇದೀವಿ. ಹೌದೌದು. ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಪರವಾನಗಿ ಕೊಡೋಕ್ಕಿಂತ ಮುಂಚೆ ಏನು ಎತ್ತ ಅಂತ ನೋಡ್ಬೇಕಲ್ವಾ? ಅದಕ್ಕೆ ಸಂಬಂಧಪಟ್ಟರ ಮೇಲೆ ಎಲ್ಲರ ಮ್ಯಾಗೂ ಕ್ರಮ ತಗೋತೇವೆ. ಈ ರೀತಿ ಘಟನೆಗಳು ಧಾರವಾಡದಾಗ ಯಾವಾಗೂ ಆಗಿಲ್ಲ, ಧಾರವಾಡದಲ್ಲಿ ಯಾವಾಗೂ ಆಗಿಲ್ರಿ. ಮತ್ತೆ ಈಗ ಇದ್ರ ಮ್ಯಾಗ ಮತ್ ನಾವು ಅದನ್ನ ಸೀರಿಯಸ್ ಆಗಿ ಅದನ್ನ ನಾವು ಇದ್ರ ಬಗ್ಗೆ ನಾವು ಆಕ್ಷನ್ ತಗೊಳಕ್ ನಾವು ಹೇಳ್ತೇವೆ. ಆಮೇಲೆ ಮಾಜಿ ಸಚಿವರೊಬ್ಬರ ನೆಂಟ್ರಿಗೆ ಸೇರಿರೋ ಕಟ್ಟಡ ಅನ್ನುವಂತ ಮಾತನ್ನು ಸ್ವತಃ ಅವರೇ ಒಪ್ಕೋತಾ ಇದಾರೆ. ಹೌದು, ನಮ್ಮ ಸಂಬಂಧಿಕರದೇ ಕಟ್ಟಡ ಅಂತ. ಹೌದು, ಅವ್ರ ವೈಫ್ ಇದಾರಲ್ಲ, ಅವ್ರ ಫಾದರ್ದಂತ ನಾ ಕೇಳಿದೆ, ಸಿಂತ್ರಿ ಅಂತ ಹೇಳಿ. ಅವರು ಅಲ್ಲೇ ಇರ್ತಿದ್ರು, ಅವರು ಡೈಲಿ ಅಲ್ಲೇ ಕೂಡ್ತಿದ್ರು. ಅವ್ರದೇ ಆದ ಪಾರ್ಟ್ನರ್ಶಿಪ್ ಇದೆ ಅಂತ ನಾ ಕೇಳಿದ್ದೆ ಅದನ್ನ. ಬಟ್ ಅವ್ರ ಪ್ರಾಪರ್ಟಿ ನಾವು ಅದ್ರ ಭಾಗವಹಿಸಿದ್ದಿಲ್ಲ. ಅಲ್ಲಿ ಹೋಗ್ತಾ ಇದ್ದೀರಾ? ಘಟನೆ ನಡೆದಿರುವಂತ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಅಮೃತ್ ದೇಸಾಯಿ? ನಾನು ಈಗ ಶಿವಮೊಗ್ಗ ದಾಟಿದ್ದೇನೆ, ಇನ್ನೊಂದು 3 ಅವರ್ಸ್ ನಲ್ಲಿ ರೀಚ್ ಆಗುತ್ತೆ ನಾನು. ಓಕೆ, ಹೊರಗಡೆ ಇದ್ದೀರಿ ಬೇರೆ ಕಾರ್ಯಕ್ರಮಕ್ಕಾಗಿ? ಬಾಳೆಹೊನ್ನೂರು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಮಠದಲ್ಲಿ. ಈ ಘಟನೆ ಆಗಿದೆ, ಅವ್ರ ತಮ್ಮ ಇದು ಬಿಟ್ಬಿಟ್ಟೆ ಮತ್ತೆ ವಾಪಸ್ ಹೊರಡ್ತಾ ಇದ್ದೀನಿ. ಓಕೆ, ಒಂದೇ ನಿಮಿಷ ಅಮೃತ್ ದೇಸಾಯಿ ಅವರ ಜೊತೆಗೆ ಮತ್ತೆ ನಾನು ಮಾತಾಡ್ತೇನೆ. ಇನ್ನು ಧಾರವಾಡದ ಕಟ್ಟಡ ಕುಸಿತ ಪ್ರಕರಣ ಇತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಅಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಟ್ಟಡ ಕುಸಿತ ದುರಂತಕ್ಕೆ ಒಬ್ಬರು ಸಾವನ್ನಪ್ಪಿದ್ದಾರೆ. ಏನೋ ದೊಡ್ಡದಾದಂತಹ ಕಟ್ಟಡ ಏಕಾಏಕಿ ಕುಸಿದಿತ್ತು, ನಿರ್ಮಾಣ ಹಂತದ ಕಟ್ಟಡ. ಅದು ನಿರ್ಮಾಣ ಹಂತದ ಕಟ್ಟಡ ಕುಸಿದಂತಹ ಸಂದರ್ಭದಲ್ಲಿ ಓರ್ವ ಮೃತಪಟ್ಟಿದ್ದಾನೆ, ಒಬ್ಬರು ಅಲ್ಲಿ ಮೃತಪಟ್ಟಿದ್ದಾರೆ, ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಉಳಿದಂತಹ ಗಾಯಗಳನ್ನ ಆಸ್ಪತ್ರೆಗೆ ಕಳಿಸುವಂತ ಕೆಲಸ, ಗಾಯಗಳಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸ ಕೂಡ ನಡೀತಾ ಇದೆ. ಒಬ್ಬರು ಮೃತಪಟ್ಟಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇದು ಧಾರವಾಡದ ಕಟ್ಟಡ ಕುಸಿದ ದುರಂತಕ್ಕೆ ಒಬ್ಬರು ಬಲಿಯಾಗಿದ್ದಾರೆ ಎನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಇನ್ನು ಒಂದು ವಿಚಾರ ಅಮೃತ್ ದೇಸಾಯಿ ಅವರೇ, ನಾನು ಮಾತಾಡಿದ್ರೆ ಕೇಳಿಸ್ತಾ ಇದೆಯಾ? ಅಲ್ಲಿ ಏನೇನಿತ್ತು ಅಂತ ನೀವು ನೋಡಿರ್ತೀರಾ? ಮೋಸ್ಟ್ಲಿ ನಿಮ್ಮ ಮನೆ ಹತ್ರನೇ ಇದೆ ಅಂದ್ರೆ ಬಿಲ್ಡಿಂಗ್ ನೋಡಿರ್ತೀರಾ, ಯಾವ್ಯಾವ ಅಂಗಡಿ ಇತ್ತು, ಎಷ್ಟು ಜನ ಓಡಾಡ್ತಾ ಇದ್ರು ಅಲ್ಲಿ ಅಂತ? ಅಲ್ಲಿ ವರ್ಕ್ ನಡೆದಿತ್ತು. ಆಮೇಲೆ ಒಂದು ಗ್ರೌಂಡ್ ಫ್ಲೋರ್ ನಲ್ಲಿ ಏನೋ ಒಂದೆರಡು ಹೇರ್ ಕಟಿಂಗ್ ಸಲೂನು, ಮತ್ತೆ ಅವು ಸಣ್ಣ ಪುಟ್ಟ ಕಿರಾಣಿ ಅಂಗಡಿ, ಒಂದು ಹೋಟೆಲ್, ಒಂದು ಮೆಡಿಕಲ್ ಶಾಪ್ ಇತ್ತು ಅಂತ ನೋಡೋದಂಗಿದೆ. ಈ ಖಂಡಿತ ಆಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ? ಖಂಡಿತ ಆಕ್ಷನ್ ಆಗುತ್ತೆ, ಯಾರಾದ್ರೂ ಬಿಡಲ್ಲ ಇದರಲ್ಲಿ. ಯಾಕಂದ್ರೆ ಒಬ್ರು ತೀರ್ಕೊಂಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಅಮಾಯಕರ ಪ್ರಾಣ, ಯಾರದೋ ಪ್ರಭಾವ, ಇನ್ ಯಾರದೋ ಬಿಲ್ಡಿಂಗು, ಯಾರೋ ನೆಂಟರದೋ ಬಿಲ್ಡಿಂಗು, ಪ್ರಾಣ ಹೋಗ್ತಿರೋದು ಮಾತ್ರ ಅಮಾಯಕರದ್ದು. ಅದು ಕರೆ, ನೀವ್ ಹೇಳ್ತಾ ಇರೋದು ಕರೆ. ನಿಮ್ಮ ನೋಡ್ರಿ, ಇವತ್ತು ತೀರ್ಕೊಂಡಿದ್ದಾರಂದ್ರು, ಬದುಕುಳಿದವರು ಎಷ್ಟರ ಮಟ್ಟಿಗೆ ಅವ್ರ ಜೀವನದಲ್ಲಿ ಪಾಪ ಎಲ್ಲ ಗಾಯಗಳಾಗಿ ಅವರೆಲ್ಲ ಹ್ಯಾಂಡಿಕ್ಯಾಪ್ ಆಗಿ ಪಾಪ ಎಷ್ಟು ತೊಂದರೆಗಳನ್ನ ಅನುಭವಿಸಬೇಕು. ಖಂಡಿತ ನಾವು ಇದರಲ್ಲಿ ರಾಜೀವ್ ವಿಚಾರಣೆ ಎಲ್ಲ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ನಾವು ಏನು ಬೇಕೆಲ್ಲ ಪ್ರಯತ್ನ ಮಾಡುತ್ತೀವಿ. ಓಕೆ 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 ಧನ್ಯವಾದ ಅಮೃತ್ ದೇಸಾಯಿ ಅವರೇ, ಇಷ್ಟೊತ್ತು ಜೊತೆ ಮಾತಾಡಿದ್ದಕ್ಕೆ.